ಮೈಸೂರಿನ ದಸರಾ ತಯಾರಿ ತುಂಬಾ ಜೋರಾಗಿ ನಡೀತಾ ಇದೆ. ಮೈಸೂರಿಗೆ ಆನೆಗಳ ಎರಡನೇ ತಂಡ ಆಗಮನಿಸಿದ್ದು, ಇದರಲ್ಲಿ ಹೇಮಾವತಿ, ಶ್ರೀಕಂಠ, ಸುಗ್ರೀವ, ರೂಪ, ಗೋಪಿ ಆನೆಗಳು ಬಂದಿವೆ. ಇವುಗಳನ್ನು 26ನೇ ತಾರೀಕು ತೂಕ ಮಾಡಲಾಗಿದೆ. ಹೇಮಾವತಿ ಇದು ಮೈಸೂರಿನ ದಸರಾಗೆ ಬಂದಿರೋ ಆನೆಗಳಲ್ಲಿ ತುಂಬಾ ಚಿಕ್ಕ ವಯಸ್ಸಿನ ಆನೆ. ಕೇವಲ 11 ವರ್ಷದ ಹೆಣ್ಣು ಆನೆ. 2440 ಕೆಜಿಗಳಿದ್ದು, ಇದು ದುಬಾರೆ ಕ್ಯಾಂಪ್ನಲ್ಲಿ ನವೆಂಬರ್ 2014ರಂದು ಜನಿಸುತ್ತೆ. 2025ರಲ್ಲಿ ದಸರಾಗೆ ಪಾಲ್ಗೊಳ್ತಾ ಇದು ನೋಡಕ್ಕೆ ತುಂಬಾ ಮುದ್ದಾಗಿದ್ದು, ದಸರಾಗೆ ಮೊದಲನೇ ಬಾರಿ ಪಾಲ್ಗೊಳ್ತಾ ಇದೆ. ಎರಡನೇದು ಶ್ರೀಕಂಠ. ಹೆಸರಲ್ಲೇ ತುಂಬಾ ಫ್ಯಾನ್ಸ್ ಇದ್ದಾರೆ ಇವನಿಗೆ. 55 ವರ್ಷದ ಶ್ರೀಕಂಠ ಮತ್ತಿಗೋಡು ಎಲಿಫೆಂಟ್ ಕ್ಯಾಂಪ್ನಿಂದ ಬಂದಿದ್ದಾನೆ. ಈ ಆನೆ ರಾಜಮನೆತನದ ಮಾಜಿ ವಂಶಸ್ಥ ಶ್ರೀಕಂಠ ದತ್ತ ನರಸಿಂಹರಾಜ ಒಡೆಯರ್ ಅವರ ಗೌರವಾರ್ಥಕವಾಗಿ ಇದಕ್ಕೆ ಶ್ರೀಕಂಠ ಅಂತ ಹೆಸರಿಡಲಾಗಿದೆ. ಹುಲಿ ಮತ್ತು ಕಾಡು ಆನೆಗಳನ್ನ ಸೆರೆಹಿಡಿಯೋದ್ರಲ್ಲಿ ಈತ ಪಂಟರ್. ಈತನನ್ನ ಫೆಬ್ರವರಿ 18, 2014ರಲ್ಲಿ ಸೆರೆ ಹಿಡಿಯಲಾಗುತ್ತೆ. ಮತ್ತೆ ಈತ 5540 ಕೆಜಿ ತೂಕ ಇದ್ದು, ಈತ ದಸರಾಗೆ ಮೊದಲನೇ ಬಾರಿಗೆ ಪಾದಾರ್ಪಣೆ ಮಾಡ್ತಾ ಇದ್ದಾನೆ. ಸುಗ್ರೀವ ಹೆಸರನ್ನ ಕೇಳ್ತಾ ಇದ್ದಂಗೆ ಮೈ ರೋಮಾಂಚನವಾಗುತ್ತೆ. ದುಬಾರೆ ಎಲಿಫೆಂಟ್ ಕ್ಯಾಂಪ್ನ ನಾಯಕ. ದಸರಾ ಆನೆಗಳ ಎರಡನೇ ಬ್ಯಾಚ್ನಲ್ಲಿ ತೂಕ ಹೆಚ್ಚಿರೋದು ಇವನೇ. 5445 ಕೆಜಿ ಇದ್ದು ಇವನು ತಾನೇ ಶಕ್ತಿಶಾಲಿಯಾಗಿದ್ದಾನೆ. ಏಕಲವ್ಯ ಮತ್ತು ಕಂಜನ ನೆಚ್ಚಿನ ಸ್ನೇಹಿತ ಈ ಸುಗ್ರೀವ. ನಾಲ್ಕನೇದು ರೂಪ. 49 ವರ್ಷದ ಹೆಣ್ಣು ಆನೆ ಈ ರೂಪ. ಇವಳನ್ನ 2016ರಲ್ಲಿ ಜಮಿನಿ ಸರ್ಕಸ್ ಇಂದ ರೆಸ್ಕ್ಯೂ ಮಾಡಲಾಗುತ್ತೆ. ದೊಡ್ಡ ಹರವೆ ಮತ್ತು ಭೀಮನಕಟ್ಟೆ ಕ್ಯಾಂಪ್ನಲ್ಲಿ ಇರ್ತಾಳೆ. ಸದ್ಯಕ್ಕೆ ನಮ್ಮ ಮೈಸೂರಿನ ದಸರಾದಲ್ಲಿ ಪಾಲ್ಗೊಳ್ತಾ ಇದ್ದಾಳೆ. ದಸರಾಗೆ 2025ರಲ್ಲಿ ಮೊದಲ ಬಾರಿ ಕಾಲಿಡ್ತಾ ಇದ್ದಾಳೆ ಇವಳು. ಮತ್ತೆ ಐದನೇದು ಗೋಪಿ. 1987ರಲ್ಲಿ ನಾಗರಹೊಳೆ ನ್ಯಾಷನಲ್ ಪಾರ್ಕ್ ಅಲ್ಲಿ ಹುಟ್ಟಿ ಸದ್ಯಕ್ಕೆ ದುಬಾರೆ ಎಲಿಫೆಂಟ್ ಕ್ಯಾಂಪ್ನಲ್ಲಿ ಇದ್ದಾನೆ. 2023ರಿಂದ ಜಂಬೂ ಸವಾರಿಯಲ್ಲಿ ಅಭಿಮನ್ಯುನ ಬಲಗೈ ಬಂಟನಾಗಿದ್ದಾನೆ. 4990 ಕೆಜಿ ತೂಕ ಇದ್ದು ಸದ್ಯಕ್ಕೆ ಮೈಸೂರಿನ ಅರಮನೆಯಲ್ಲಿ ತರಬೇತಿ ಪಡಿತಾ ಇದ್ದಾನೆ. ಸೊ ಇದೇ ತರ ಮೈಸೂರು ದಸರಾದ ಹೆಚ್ಚಿನ ಮಾಹಿತಿಯಾಗಿ ಮೈಸೂರು ಫಾರೆವರ್ ಪೇಜ್ನ ಫಾಲೋ ಮಾಡಿ. ನಾಡಹಬ್ಬ ದಸರಾ 2025ರಲ್ಲಿ ಅಂಗವಾಗಿ ಎರಡನೇ ತಂಡದಲ್ಲಿ ಬಂದಿರತಕ್ಕಂಥ 5 ಆನೆಗಳಿಗೆ ನಾವು ಇವತ್ತು ವೆಯ್ಟ್ ಚೆಕ್ಕನ್ನು ಮಾಡಿದ್ವಿ. ಅದರಲ್ಲಿ ಶ್ರೀಕಂಠ ಬಂದು ನಮಗೆ 5540 ಕೆಜಿ ಇದ್ದಾನೆ. ಆಮೇಲೆ ಅದರಂತೆ ಸುಗ್ರೀವ ಬಂದು 5545 ಕೆಜಿ. ಆಮೇಲೆ ಹೇಮಾವತಿ 2440 ಕೆಜಿ ಇದ್ದಾನೆ. ಆಮೇಲೆ ರೂಪ ಬಂದು ನಮಗೆ 3320 ಕೆಜಿ. ಗೋಪಿ 4990 ಕೆಜಿ ಇದ್ದಾವೆ. ಸೊ ಹೈಯೆಸ್ಟ್ ವೆಯ್ಟು ಸುಗ್ರೀವ 5545 ಎಲ್ಲ ಎಲಿಫೆಂಟ್ಸ್ಗೆ ಹೈಯೆಸ್ಟ್ ಸುಗ್ರೀವ. ಅದರ ನಂತರ ಒಂದು 5 ಕೆಜಿ ಕಡಿಮೆ ಇರೋದು ಶ್ರೀಕಂಠ. ಮತ್ತು ಈ ವರ್ಷ ನಾವು ತಂದಿರೋಂಥ ಚಿಕ್ಕ ಆನೆ ಹೇಮಾವತಿ ಅವಳು ಈಗ ಮೋರ್ ಅಟ್ರಾಕ್ಷನ್ ಈಗ ನಮ್ಮ ದಸರಾ ಇದರಲ್ಲಿ. ಅವಳು 2440 ಕೆಜಿ ಎಲ್ಲಕ್ಕಿಂತ ಕಡಿಮೆ ವೆಯ್ಟ್ ಇರೋದು. ಹೈಯೆಸ್ಟ್ ವೆಯ್ಟ್ ಬಂದು ಸುಗ್ರೀವ ಇದೆ. 1ನೇ ತಾರೀಕು ಮೇಲ್ಗಡೆ ನಾವು ಹೇಳ್ತೀವಿ. 1 ಸೆಪ್ಟೆಂಬರ್ ಹೌದು, 14 ಆನೆಗಳು ತಾಲೀಮಲ್ಲಿ ಭಾಗಿಯಾಗಿದ್ದವು. ಎಲ್ಲ ಆನೆಗಳ ಆರೋಗ್ಯ ಸ್ಥಿತಿ ತುಂಬ ಚೆನ್ನಾಗಿದೆ. ಸೊ ಈಗ ವೆಯ್ಟ್ ಕೂಡ ಮಾಡಿದ್ವಿ. ಅದ್ರ ಮೇಲೆ ನಾವು ಡಯಟ್ ಚಾರ್ಟನ್ನು ಪ್ರಿಪೇರ್ ಮಾಡಿ ಅವುಗಳಿಗೂ ಕೂಡ ಸ್ಪೆಷಲ್ ರೇಷನನ್ನು ಸ್ಟಾರ್ಟ್ ಮಾಡ್ತೀವಿ. ಆಲ್ರೆಡಿ ಮೊದಲೇ ಬ್ಯಾಚ್ ಇಂಥ ಆನೆಗಳು ಆಲ್ರೆಡಿ ಎಲ್ಲ ಇದು ಅಂದರೆ ಮೈಸೂರು ಜನತೆ ಅಥವಾ ಏನು ಸೌಂಡ್ ಇರಲಿ ಅಥವಾ ಎಲ್ಲ ಆಲ್ರೆಡಿ ಒಪ್ಕೊಂಡಿದ್ದವು. ಸೊ ಈಗ ಎರಡನೇ ತಂಡದ ಆನೆಗಳು ಆಲ್ರೆಡಿ ಅದರಲ್ಲಿ ನಾವು ಅದನ್ನ ಬೆರೆಸಿದ್ದೀವಿ. ಸೊ ಅವು ಕೂಡ ಲೈಟಿಂಗೆಲ್ಲ ಆಗ್ತಾರೆ. ಹೌದು, ಲೈಟಿಂಗು ಕೂಡ ಅಡ್ಜಸ್ಟ್ ಮಾಡಿದ್ದೀವಿ. ಎರಡನೇ ಬ್ಯಾಚ್ ನಾಳೆ ಗಣೇಶ ಚತುರ್ಥಿ ಇದು ಏನೋ ಸಮಾರಂಭ ಇರೋದ್ರಿಂದ ನಾಳೆ ಕಾರ್ಯಕ್ರಮ 11 ಗಂಟೆಗೆ ಎಲ್ಲ 14 ಆನೆಗಳಿಗೆ ಗಜಪೂಜೆಯನ್ನು ಏರ್ಪಡಿಸಿದ್ದೀವಿ. ಹಾಗಾಗಿ ಎಲ್ಲ ಮಾಧ್ಯಮ ಊಟ ನಿನ್ನೆ ಆಲ್ರೆಡಿ ಸ್ಟಾರ್ಟ್ ಮಾಡಿದ್ದೀವಿ ನಾವು ಈವ್ನಿಂಗ್ ಬಂದ ತಕ್ಷಣ. ಯಾಕಂದರೆ ನಮ್ಗೆ ಇರೋದಿನ್ನ ಶಾರ್ಟ್ಲಿ ಒಂದು 30 to 35 ಇರೋದು. ಹಾಗಾಗಿ ನಿನ್ನೆನೇ ಸ್ಟಾರ್ಟ್ ಮಾಡಿದ್ದೀವಿ. ಅವಕ್ಕೂ ಕೂಡ ಸ್ಪೆಷಲ್ ಜನಕ್ಕೆ ನಾನು ಒಂದು ರಿಕ್ವೆಸ್ಟ್, ಆನೆಗಳಿಂದ ಜನರಿಗೆ ಯಾವುದೇ ತೊಂದರೆ ಇಲ್ಲ. ಹಾಗಾಗಿ ಜನರು ಡಿಸ್ಟೆನ್ಸಲ್ಲಿ ನಿಂತ್ಕೊಂಡು ನೋಡಿ, ಯಾವುದೇ ಕಾರಣಕ್ಕೂ ಫ್ಲ್ಯಾಶ್ ಲೈಟನ್ನು ಆನ್ ಮಾಡಿ ಮುಂದ್ಗಡೆ ಬರಬೇಡಿ. ಯಾಕಂದರೆ ನಿಮ್ಮ ಸೇಫ್ಟಿಗೋಸ್ಕರನೇ ನಾವು ಇಷ್ಟೆಲ್ಲ ಮಾಡ್ತಾಯಿದ್ದೀವಿ. ಪೊಲೀಸ್ ಇಲಾಖೆ ಮತ್ತು ಅರಣ್ಯ ಇಲಾಖೆ ನಿಮ್ಮ ಸೇಫ್ಟಿಗೋಸ್ಕರನೇ ನಾವು ಇಷ್ಟೊಂದು 2 ತಿಂಗಳ ಮುಂಚಿತವಾಗಿ ಆನೆಗಳನ್ನು ತಂದು ಅದಕ್ಕೆ ತಾಲೀಮನ್ನು ಮಾಡಿಸಿ ಯಾವುದೇ ಏನು ದುರ್ಘಟನೆಗಳು ನಡೆದೇ ಇರಲಿ ಅಂತ ಹೇಳ್ಬಿಟ್ಟು ನಾವು ಪ್ರಾಕ್ಟೀಸನ್ನು ಮಾಡಿಸ್ತಾ ಇದ್ದೀವಿ. ಹಾಗಾಗಿ ಮೈಸೂರು ಜನತೆ ಸ್ವಲ್ಪ ಡಿಸ್ಟೆನ್ಸಲ್ಲಿದ್ದು ಆನೆಗಳನ್ನು ನೋಡಿ ಅಂತ ಹೇಳ್ತೀನಿ. ಥ್ಯಾಂಕ್ ಯು.